ಹಾಸನ ನಗರದ ಸಮೀಪ ವಿಜಯನಗರ ಬಡಾವಣೆಯ ಆದಾಯ ತೆರಿಗೆ ಕಚೇರಿ ಪಕ್ಕದ ಆವರಣದಲ್ಲಿ ಮಾರ್ಚ್ 23ರಂದು ಶನಿವಾರ ಸಂಜೆ 6 ಗಂಟೆಗೆ ಕುರುಕ್ಷೇತ್ರ ಇಲ್ಲವೇ ಧರ್ಮರಾಜ್ಯ ಸ್ಥಾಪನೆ ಹೆಸರಿನಲ್ಲಿ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದೆ ಎಂದು ನಿವೃತ್ತ ಎಎಸ್ಐ ಟಿವಿ ನಾಗರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಬೇಲೂರು ರಸ್ತೆ ವಿಜಯನಗರ ಬಡಾವಣೆಯಲ್ಲಿರುವ ಶ್ರೀ ಮಾರುತಿ ಕಲಾ ಸಂಘ ಹಿಂಸೆ ಶ್ರೀನಿವಾಸ್ ಮತ್ತು ಟಿವಿ ನಾಗರಾಜ್ ಅವರ ನೇತೃತ್ವದಲ್ಲಿ ಮತ್ತು ಕೆ ರಮೇಶ್, ಕೋಡಿರಂಗಸ್ವಾಮಿ, ಎಚ್ಪಿ ಕೃಷ್ಣ ಮತ್ತು ಇತರೆ ಕಲಾವಿದರ ಸಾರಥ್ಯದಲ್ಲಿ ಹಾಗೂ ಬಡಾವಣೆಯ ನಿವಾಸಿಗಳ ಸಹಕಾರದೊಂದಿಗೆ ಮಾರ್ಚ್ 23ರಂದು ಸಂಜೆ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ. ಅನೀಫ್ ರವರು ನೂತನವಾಗಿ ನಿರ್ಮಿಸಿರುವ ಶ್ರೀ ಸೂರ್ಯೋದಯ ಡ್ರಾಮಾ ಸೀನರಿ ಬೇಲೂರು ಕ್ರಾಸ್ ಇವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ಪಾಲಾಕ್ಷಾಚಾರ್ ಸಿ.ಕೆ. ನಾಡು ಅವರ ನಿರ್ದೇಶನದಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿದೆ. ಅಂದು ಹೋಳಿ ಹಬ್ಬದ ಪ್ರಯುಕ್ತ ವಿಜಯನಗರ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಎಲ್ಲಾ ಭಕ್ತಾದಿಗಳಿಗೆ ಸಂಜೆ 6ರಿಂದ 8ರವರೆಗೆ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ ಎಂದರು. ನಾಟಕ ಪ್ರದರ್ಶನದ ಸಂದರ್ಭದಲ್ಲಿ 106 ವರ್ಷದ ಶತಾಯುಷಿ ತ್ಯಾಗಟೂರು ನಂಜಮ್ಮನವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಧ್ಯಕ್ಷತೆಯಿಂದ ವಿಜಯನಗರದ ಕೃಷ್ಣಕುಮಾರ್ ವಹಿಸಲಿದ್ದಾರೆ. ಎಂಸಿ ರಾಜು ಡಿಎಂ ಹಳ್ಳಿ ಅವರ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪಾಲಾಕ್ಷಾಚಾರ್, ನಿವಾಸಿಗಳಾದ ನಾರಾಯಣಗೌಡ, ಗೆಡ್ಡೇಗೌಡ, ತೆಮ್ಮೇಗೌಡ, ಚಂದ್ರೇಗೌಡ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಅರ್ಚಕರಾದ ರವಿಕಾಂತ್, ನಿವೃತ್ತ ಎಎಸ್ಐ ಕೆ ರಮೇಶ್, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಎಂಸಿ ಶ್ರೀನಿವಾಸ್, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ಸಂಸ್ಕೃತಿ ಇಲಾಖೆಯಲ್ಲಿ ನಾಟಕಗಳಿಗೆ ಸಹಾಯ ಇಲ್ಲ. ಈಗೇನಾಗಿದೆ ಅಂತಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮೊದಲು ಎಷ್ಟೊಂದು 30-35 ಕೊಡ್ತಾ ಇದ್ರು. ಈಗೇನಾಗಿದೆ ಅಂತಂದ್ರೆ ಗ್ಯಾರಂಟಿ ಯೋಜನೆ ಅಂತ ಅನ್ಕೊಂಡು ಬಂದು ಈಗ ಅದಕ್ಕೂ ಕೂಡ ಕತ್ತರಿ ಬಿದ್ದು ಅದು ಕೂಡ ಬರ್ತಾ ಇಲ್ಲ, ಯಾವುದೂ ಇಲ್ಲ. ಗ್ಯಾರಂಟಿ ಮಾಡಬೇಕು ಇಲ್ಲ, ಅದು ಸರ್ಕಾರ ನಮ್ಮ ಕಲೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಡ್ತಾ ಇಲ್ಲ. ಹಾಗಾಗಿ ಮುಂದೆ ನಮ್ಮ ಪಾತ್ರ ಇವುಗಳೇ ಅಷ್ಟೋ ಇಷ್ಟೋ ಅಂತ ಒಂದು ಖರ್ಚನ್ನ ಬರೆಸ್ಕೊಂಡು ಏನೋ ಅದನ್ನ ತೂಗಿಸ್ಕೊಂಡು ಹೋಗೋಕ್ಕಾಗೋ ಪರಿಸ್ಥಿತಿ ಇದೆ. ನೀವು ರಿಟೈರ್ಡ್ ಎಸಿ ಅಂತ ಹೇಳಿದ್ರಲ್ಲ, ಈಗ ನಾಟಕ ಅಕಾಡೆಮಿ ಅಂತ ಒಂದಿದೆ. ನಾಟಕ ಪ್ರೋತ್ಸಾಹ ಮಾಡಬೇಕು ಅಂತ ಕಳೆದ 15 ವರ್ಷದಿಂದ ಹಾಸನದ ಯಾವ ಒಬ್ಬ ಹಾಸನ ಸ್ಥಳೀಯರಿಗೆ ಅಲ್ಲಿ ನಾಮಿನೇಷನ್ ಆಗಿಲ್ಲ. ಸ್ಟೇಟ್ ಲೆವೆಲ್ ಕಮಿಟಿ 15 ವರ್ಷದಿಂದ ಹಾಸನಕ್ಕೆ ಯಾರು ಪ್ರಾತಿನಿಧ್ಯ ಸಿಗ್ತಾರೆ. ಅದ್ರ ಬಗ್ಗೆ ಏನಾದ್ರು ಒಂದು ದನಿ ಎತ್ತುವಂಥದ್ದು ಒಂದು ಇದ್ರ ಜೊತೆಗೆ ನೀವು ನಾಟಕ ಮಾಡ್ತಾ ಇದ್ರಿ, ಜೊತೆಗೆ ಈ ತರ ಮಾಡಿದಾಗ ಅಕಾಡೆಮಿಗಳಿಂದಲೂ ನಿಮಗೆ ಸಹಕಾರ ಸಿಗುವಂಥದ್ದಾಗುತ್ತೆ. ನಮ್ಮಲ್ಲಿ ಕಲಾವಿದ ಹಿತರಕ್ಷಣಾ ಸಮಿತಿ ಅಂತ ಒಂದು ಜಿಲ್ಲಾ ಸಮಿತಿ ಇದೆ. ಅದರ ಮೂಲಕ ನಾವು ಪ್ರಯತ್ನ ಮಾಡ್ತೀವಿ. ನಾಟಕ ಅಕಾಡೆಮಿ ಈಗ ಅದಕ್ಕೋಸ್ಕರವಾಗಿ ಒಂದು ಸಂಘ ಅಂತ ಅನ್ಕೊಂಡು ಮಾಡ್ಕೊಂಡಿದ್ದೀವಿ, ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಂತೇಳಿ. ಅದಕ್ಕೆ ಅಧ್ಯಕ್ಷರಾಗಿ ಬಿದ್ರೆ ರವಿಕುಮಾರ್ ಅಂತೇಳಿ ಅಧ್ಯಕ್ಷರನ್ನ ಮಾಡಿಕೊಂಡು ಮುಖಾಂತರವಾಗಿ ಕಲೆ ಬೆಳೆಸ್ಕೊಂಡು ಹೋಗ್ಬೇಕು, ಸಂಸ್ಕೃತಿನ ಉಳಿಸ್ಬೇಕು ಅಂತ ಅನ್ನೋದು ಒಂದು ಭಾವನೆ. ಹಾಗಾಗಿ ಅದನ್ನ ನೀವು ಹೇಳ್ದಾಗೆ ಅದನ್ನ